ನಮಸ್ತೆ. ಟೈಪ್ 2 ಡಯಾಬಿಟೀಸ್ ಇದು ಕೇವಲ ಹೆರಿಡಿಟರಿ ಅಥವಾ ಪೇರೆಂಟ್ಸ್ ನಿಂದ ಬರುವಂತಹ ವ್ಯಾಧಿನ ಅಂತ ಎಷ್ಟೋ ಜನ ಕೇಳ್ತಾರೆ. ಬಟ್ ಡೆಫಿನೆಟ್ಲಿ ನಾಟ್. ಇದು ಕೇವಲ ತಂದೆ ತಾಯಿಯರಿಗೆ ಅಥವಾ ಪೇರೆಂಟ್ಸ್ಗೆ ಟೈಪ್ 2 ಡಯಾಬಿಟೀಸ್ ಇದ್ರೆ ನಮಗೆ ಬರಲೇಬೇಕು ಅನ್ನುವಂತಹ ಯಾವುದೇ ಕಂಡೀಷನ್ಸ್ ಇಲ್ಲ. ಯಾಕಂದ್ರೆ ಎರಡು ಪದ್ಧತಿಯಿಂದ ನಾವಿದನ್ನ ನೋಡ್ಬೇಕು. ತಂದೆ ತಾಯಿಯರ ಜೀನ್ಸ್ ನಮ್ಮಲ್ಲಿ ಬಂದಿರುತ್ತೆ. ಸೊ ಅದರಲ್ಲಿಯೂ ಡಯಾಬಿಟೀಸ್ ಇರುವಂತಹ ಸರ್ಟನ್ ಜೀನ್ಸ್ ನಮ್ಮಲ್ಲಿ ಬರುತ್ತೆ. ಸೊ ಈ ಒಂದು ಜೀನ್ಸ್ಗೆ ನಾವು ಒಂದು ಪೋಷಕವಾದಂತಹ ವಾತಾವರಣ ಅಥವಾ ಅಟ್ಮಾಸ್ಫಿಯರ್ ಅನ್ನ ಕರೆಕ್ಟ್ ಆಗಿ ನಾವು ಯಾವುದೇ ಪದ್ಧತಿಯಿಂದ ವ್ಯಾಯಾಮ ಮಾಡದೇ ಇದ್ದಾಗ, ವೇಟ್ ಗೇನ್ ಮಾಡಿದಾಗ, ತಪ್ಪಾದ ಒಂದು ಆಹಾರ ಪದ್ಧತಿಯನ್ನು ಅನುಸರಿಸಿದಾಗ ಈ ಒಂದು ಸಂಪೂರ್ಣ ಅಟ್ಮಾಸ್ಫಿಯರ್ ಅನ್ನು, ಅದಕ್ಕೆ ಒಂದು ಪೋಷಕವಾದ ವಾತಾವರಣವನ್ನು ನಾವು ತಯಾರು ಮಾಡಿಕೊಟ್ಟಂತಾಗುತ್ತೆ. ಆವಾಗ ಬರುವಂತಹ ಚಾನ್ಸಸ್ ಹೆಚ್ಚಾಗುತ್ತೆ. ಈ ಪದ್ಧತಿಯಲ್ಲಿ ನಮಗೆ ಟೈಪ್ 2 ಡಯಾಬಿಟೀಸ್ ಬರುತ್ತೆ. ಅದೇ ರೀತಿ ಇಟ್ ಈಸ್ ನಾಟ್ ನೆಸೆಸರಿ ಪ್ರತಿ ಸಲನೂ ತಂದೆ ತಾಯಿಯರಿಗಿದ್ರೆ ಮಾತ್ರ ಡಯಾಬಿಟೀಸ್ ಬರಬೇಕು ಅನ್ನುವಂತಹದ್ದು ಯಾವುದೇ ಕಂಡೀಷನ್ ಇಲ್ಲ. ಯಾಕಂದ್ರೆ ಯಾರು ಈ ಪದ್ಧತಿಯನ್ನ ಫಾಲೋ ಮಾಡ್ತಾರೋ, ಈ ತರಹದ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾರೋ, ಅದು ಆಹಾರ ಪದ್ಧತಿಯಲ್ಲಿ ತಪ್ಪಾಗಿರ್ಬಹುದು, ವ್ಯಾಯಾಮ ಮಾಡದೇ ಇರಬಹುದು, ಸೆಡೆಂಟರಿ ಲೈಫ್ ಸ್ಟೈಲ್ ಇರಬಹುದು, ಅದರ ಜೊತೆಗೆ ಓವರ್ ಸ್ಟ್ರೆಸ್ ತಗೊಳ್ಳುವಂತ ಕಂಡೀಷನ್ ನಲ್ಲಿ ಯಾರು ಇರ್ತಾರೋ ಅವರಿಗೂ ಕೂಡ ವೇಟ್ ಗೇನ್ ಆಗಿ ಡಯಾಬಿಟೀಸ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಹಾಗಾದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಿಸಿದ್ರೆ, ಅದಕ್ಕೆ ಪೋಷಕವಾದಂತಹ ವಾತಾವರಣವನ್ನು ನಾವು ಕೊಡದೇ ಇದ್ರೆ ನಾವು ಟೈಪ್ 2 ಡಯಾಬಿಟೀಸ್ ಅನ್ನ ವ್ಯವಸ್ಥಿತವಾಗಿ ನಿಯಂತ್ರಿಸಬಹುದು, ಆಗದೇ ಇರುವಂತೆ ನೋಡಬಹುದು. ಅಥವಾ ಯಾರಿಗೆ ಈ ರೋಗ ಆಗಿದೆಯೋ ಅವರು ಡೆಫಿನೆಟ್ಲಿ ಈ ರೋಗದಿಂದ ಸಂಪೂರ್ಣವಾಗಿ ಹೊರಗೆ ಬರಬಹುದು.